Hello everyone, welcome to Nevras Master Tutorials. ಈಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಓದೋಣ ಈ ಚಾಪ್ಟರ್. ಓಕೆ, ಈಗ ಇಂಟ್ರೊಡಕ್ಷನ್ ನೋಡೋಣ. ಇಂಟ್ರೊಡಕ್ಷನ್ ಗೊತ್ತಾದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 5 = 7 ಅಂತ ಇಟ್ಕೊಳ್ಳಿ. ಮುಂಚೆ ಎಲ್ಲ ಓದಿದೀವಲ್ಲ ನಾವು ಸಿಂಪಲ್ ಈಕ್ವೇಶನ್ಸ್ ನಲ್ಲಿ ಇದನ್ನ ಈಕ್ವೇಶನ್ ಅಂತಾರೆ. ಇದನ್ನೇನಂತಾರೆ? ಈಕ್ವೇಶನ್ ಅಂತಾರೆ. ಇದ್ರಲ್ಲೇ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಷ್ಟೇ ಪಾರ್ಟ್ ತಗೊಂಡ್ರೆ ನಾವು x+5 ಅಷ್ಟೇ ತಗೊಂಡ್ರೆ ಏನಾಗುತ್ತೆ? ಇದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ನೋಡಿ, x+5 ಆಗಿರ್ಬೋದು, ಇದೇ ರೀತಿ 2x+7 ಆಗಿರ್ಬೋದು. ಈ ತರ ಇದ್ರೆ ಇದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆ, ಈಗ ಎಕ್ಸ್ಪ್ರೆಷನ್ ನಲ್ಲಿ ಇದರಲ್ಲಿ ಏನೇನು ಪಾರ್ಟ್ಸ್ ಇದಾವೆ ಅದನ್ನೆಲ್ಲ ಓದೋಣ. ಓಕೆ, ಈಗ ವೇರಿಯೇಬಲ್ ಅಂದ್ರೆ ಏನು? ಇವಾಗ ಇದು ಎಕ್ಸ್ಪ್ರೆಷನ್. ಓಕೆ, ನಮಗಿದು ಗೊತ್ತಿದೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯೇಬಲ್ ಅಂದ್ರೆ ಏನಂದ್ರೆ, ಇಲ್ಲಿ ನೋಡಿ, ಈಗ ಎಕ್ಸ್ ಇದೆ, ವೈ ಇದೆ, ಇಲ್ಲಿ ವೈ ಇದೆ, ಇವನ್ನ ವೇರಿಯೇಬಲ್ಸ್ ಅಂತ ಹೇಳ್ಬೇಕು ನಾವು. ಓಕೆನಾ? ಈಗ ವೇರಿಯೇಬಲ್ಸ್ ಅಂದ್ರೆ ಏನು? ಎಕ್ಸ್ ಇಲ್ಲಿ ಈ ಎಕ್ಸ್ಪ್ರೆಷನ್ ನಲ್ಲಿ ನಮ್ಗೆ ವೇರಿಯೇಬಲ್ಸ್ ಏನಂತ ಕೇಳಿದ್ರೆ ಎಕ್ಸ್ ಹೇಳ್ಬೋದು, ವೈ ಹೇಳ್ಬೋದು, ಇದೆಲ್ಲ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ಈಗ ವೇರಿಯೇಬಲ್ಸ್ ಅಂದ್ರೆ ಇದು ಏನಾದ್ರೂ ವ್ಯಾಲ್ಯೂ ಆಗಿರ್ಬೋದು. ಎಕ್ಸ್ ವ್ಯಾಲ್ಯೂ 1 ಇರ್ಬೋದು, 2 ಇರ್ಬೋದು, ಟೈಮ್ಸ್ ವೈ ವ್ಯಾಲ್ಯೂ ಏನೋ ಇರ್ಬೋದು, 0 ಇರ್ಬೋದು. ಸೊ ದೀಸ್ ಆರ್ ಆಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಈಗ ಕಾನ್ಸ್ಟೆಂಟ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಅಂದ್ರೆ ಈಗ ನೋಡಿ, ಇದು ಎಕ್ಸ್ಪ್ರೆಷನ್ ಇದೆ, ಇಲ್ಲಿ ವೇರಿಯೇಬಲ್ಸ್ ಏನಿದ್ರೆ ಅದ್ರ ವ್ಯಾಲ್ಯೂ ಇದಾಗುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ 1 ಇದೆ ಅಂತ ಇಟ್ಕೊಳ್ಳಿ. ಸೊ 4 × 1 4 ಆಯ್ತು. ಮತ್ತೆ ವೈ ವ್ಯಾಲ್ಯೂ ಏನಿದೆ ಇಂಟು ಮಾಡಿದ್ರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂ 2 ಇದೆ, ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ, ಇದಿದೆ ನೋಡಿ, 2 ಇದೆ. ಸೊ 2 ಇದನ್ನ ಕಾನ್ಸ್ಟೆಂಟ್ ಅಂತೀವಿ, ಇದು ಚೇಂಜ್ ಆಗೋದೇ ಇಲ್ಲ. ಸೊ ಇಂಥ ನಂಬರ್ಸ್ ನಾವೇನಂತ ಕರಿತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕಾನ್ಸ್ಟೆಂಟ್ ಏನು ಇದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ ನಮ್ಗೆ 2 ಅಂತ ಗೊತ್ತಾಯ್ತು ಅಲ್ವಾ? ಕಾನ್ಸ್ಟೆಂಟ್ ಅಂದ್ರೆ ಚೇಂಜ್ ಆಗೋದೇ ಇಲ್ಲ, ಯಾವಾಗ್ಲೂ ಅದೇ ಇರುತ್ತೆ ನಂಬರ್. ಅರ್ಥ ಆಯ್ತಾ? ಈಗ ವೇರಿಯೇಬಲ್ ಅಂದ್ರೆ ಏನು? ಚೇಂಜ್ ಆಗೋದು. ಕಾನ್ಸ್ಟೆಂಟ್ ಅಂದ್ರೆ ಚೇಂಜ್ ಆಗದೆ ಇರೋದು. ಅಂಡರ್ಸ್ಟ್ಯಾಂಡ್? ಈಗ ನೋಡಿ, ಟರ್ಮ್ಸ್ ಅಂದ್ರೆ ಏನು? ಟರ್ಮ್ಸ್ ಅಂದ್ರೆ ಏನು? ಈಗ ನೋಡಿ, ಈ ಎಕ್ಸ್ಪ್ರೆಷನ್ ನಲ್ಲಿ ಇದು ಒಂದ್ ಟರ್ಮು, ಇದು ಒಂದ್ ಟರ್ಮು, ಇದು ಒಂದ್ ಟರ್ಮು, ಇದು ಒಂದ್ ಟರ್ಮ್. ಇದೇ ರೀತಿ 3 ಟರ್ಮ್ಸ್ ಇದಾವೆ ಇದ್ರಲ್ಲಿ. ಈ ಎಕ್ಸ್ಪ್ರೆಷನ್ ನಲ್ಲಿ 3 ಟರ್ಮ್ಸ್ ಇದಾವೆ. ಓಕೆ, ಇದನ್ನ ಟರ್ಮ್ಸ್ ಅಂತ ಕರಿತೀವಿ. ಈಗ ನಾವು ಇದರಲ್ಲಿ ಟರ್ಮ್ಸ್ ಬರೀರಿ ಅಂದ್ರೆ ಏನಂತ ಬರಿಬಹುದು ನಾವು? 4xy ಅಂತ ಬರಿಬಹುದು, ಪ್ಲಸ್ ಅಲ್ಲ 5y ಅಂತ ಬರಿಬಹುದು, 2 ಅಂತ ಬರಿಬಹುದು. ಓಕೆ, ದಿಸ್ ಆರ್ ಆಲ್ ಟರ್ಮ್ಸ್ ಇನ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಇನ್ನ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ರೆ ನಾವು ಅದೇ ರೀತಿ ಅದರಲ್ಲಿ ಬರ್ಕೊಂತ ಹೋಗ್ಬೋದು. ಈಗ ಸಪೋಸ್ 5x+3 ಅಂತ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಾವು 5x ಒಂದು ಟರ್ಮ್, 3 ಒಂದು ಟರ್ಮ್ ಅಂತ ಹೇಳ್ಬೋದು. ಓಕೆ, ಈಗ ಟರ್ಮ್ಸ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈಗ ಈ ಟರ್ಮ್ಸ್ ಇದೆ ಅಲ್ವಾ? ಈ ಟರ್ಮ್ಸ್ ಅಲ್ಲಿ ಸಪರೇಟ್ ಇದೆ ನೋಡ್ರಿ. ಇದು ನಂಬರ್ ಬೇರೆ ಇದೆ, ಇದು ವೇರಿಯೇಬಲ್ ಬೇರೆ ಇದೆ. ಸೊ ಇದನ್ನೇ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, ಈಗ ನೋಡಿ, 4xy ಇದೆ, ಇದರಲ್ಲಿ 4 ಒಂದು, x ಒಂದು, y ಒಂದು, ಇವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಫ್ಯಾಕ್ಟರ್ಸ್. ಇದರಲ್ಲಿ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವೆ? 4 is also factor, x is also factor, y is also factor. ಅದೇ ರೀತಿ 5y ಇದೆ. 5y ನಲ್ಲಿ ನಾವು ಏನೇನಿದೆ ಫ್ಯಾಕ್ಟರ್ಸ್? 5 ಫ್ಯಾಕ್ಟರ್, y ನು ಫ್ಯಾಕ್ಟರ್. ಹಂಗೆ ಈ ಟರ್ಮ್ 2 ಇದೆ, 2 ನಲ್ಲಿ 2 is also ಫ್ಯಾಕ್ಟರ್. ಅದನ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, ಈಗ ಕೊಯಿಫಿಷಿಯಂಟ್ ಅಂದ್ರೆ ಏನು? ಕೊಯಿಫಿಷಿಯಂಟ್ ಅಂದ್ರೆ ವೇರಿಯೇಬಲ್ ಜೊತೆಗಿರೋದು. ಈಗ ನೋಡಿ, ಈಗ 4xy ಇದೆ ಅಲ್ವಾ? ನ್ಯೂಮರಿಕಲ್ ವ್ಯಾಲ್ಯೂ. ಈಗ xy ಇದೆ, xy ಜೊತೆಗೆ ಯಾವ ನಂಬರ್ ಇದೆ? xy ಜೊತೆಗೆ ಏನಿದೆ? 4 ಇದೆ. ಇದು ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಅಂದ್ರೆ xy ಜೊತೆಗಿರೋದು. ಓಕೆ, ಇದಲ್ಲ. ಮತ್ತೆ ಇಲ್ಲಿ 2 ಇದೆ ನೋಡಿ, ಇದಲ್ಲ, ಇದು ಕಾನ್ಸ್ಟೆಂಟ್. ಇದು ಇಲ್ಲಿ y ಜೊತೆಗಿರೋದು ಇದು ಕೊಯಿಫಿಷಿಯಂಟೆ, xy ಜೊತೆಗಿರೋದು ಇದು ಕೊಯಿಫಿಷಿಯಂಟೆ. ಸೊ ನಾವು ಈ ಎಕ್ಸ್ಪ್ರೆಷನ್ ನಲ್ಲಿ ಕೊಯಿಫಿಷಿಯಂಟ್ ಬರೀರಿ ಅಂತಂದ್ರೆ ನಾವೇನ್ ಬರಿಬಹುದು? 4 is coefficient for xy, 5 is coefficient for y. ಈ ರೀತಿ ನಾವು ಬರಿಬಹುದು. ಓಕೆ, ಈಗ ನೋಡೋಣ ನೆಕ್ಸ್ಟ್. ಈಗ ನಾವು ಟರ್ಮ್ಸ್ ಓದಿದ್ವಲ್ವಾ? ಟರ್ಮ್ಸ್ ಅಂದ್ರೆ ಏನು ಅಂತ. ಎಕ್ಸ್ಪ್ರೆಷನ್ ಅಲ್ಲಿ ಬರೋದೇ ಟರ್ಮ್ಸ್.
ಇಲ್ಲಿ ಟರ್ಮ್ಸ್ ನಲ್ಲಿ 2 ಪಾರ್ಟ್ಸ್ ಇದಾವೆ. ಏನೇನು ನೋಡೋಣ. ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನಪ್ಪಾ ನೋಡಿ. ಫಾರ್ ಎಕ್ಸಾಂಪಲ್, ಇದು 3x ಇದೆ, ಇಲ್ಲ 2x ಇದೆ, ಈ ತರ ಸೇಮ್ ಅಂದ್ರೆ ವೇರಿಯಬಲ್ ಸೇಮ್ ಇತ್ತು, ಕೊಯಿಫಿಷಿಯಂಟ್ ಏನಾದ್ರೂ ಇರಲಿ, 2x 3x ಈ ತರ ಇದ್ರೆ ಇವನ್ನ ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಓಕೆ, ನೋಡ್ರಿ 3xy ಇದೆ, ಇಲ್ಲಿ 4xy ಇದೆ, ನೋಡಿ ಇದನ್ನ ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಓಕೆನಾ, ಇಲ್ಲಿನೂ XY ಇದೆ, ಇಲ್ಲಿನೂ XY ಇದೆ, ನಂಬರ್ಸ್ ಅಂದ್ರೆ ಚೇಂಜ್ ಆಗ್ತವೆ, ಇಂಥವನ್ನ ಲೈಕ್ ಟರ್ಮ್ಸ್ ಅಂತೀವಿ. ಓಕೆ, ಇಲ್ಲಿ ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನು? ಅನ್ಲೈಕ್ ಟರ್ಮ್ಸ್ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ 3xy ಇದೆ, ಇಲ್ಲಿ 2x ಇದೆ, ಈ ತರ ಬೇರೆ ಎಕ್ಸಾಂಪಲ್ ಕೂಡ ಕೊಡ್ಬೋದು. 4y ಇದೆ, ಈ ತರ ಯಾವ್ದಾದ್ರು ಹೇಳ್ಬೋದು ನಾವು. 2xy ಇದೆ, ಈ ರೀತಿ ಇದ್ರೆ ಇವನ್ನ ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ XY ಇದೆ, ಇಲ್ಲಿ X ಇದೆ ಓನ್ಲಿ, ಹೌದಾ? ಇದನ್ನ ಅನ್ಲೈಕ್ ಟರ್ಮ್ಸ್ ಅಂತೀವಿ. ಅಂದ್ರೆ ಇದನ್ನ ಆಡ್ ಮಾಡಕ್ ಬರಲ್ಲ ನಮ್ಗೆ. ಓಕೆ, ಇದನ್ನ ಆಡ್ ಮಾಡ್ರಿ ಅಂತ ಮಾಡಕ್ ಬರಲ್ಲ ನಮ್ಗೆ. ಅನ್ಲೈಕ್ ಟರ್ಮ್ಸ್ ಆಡ್ ಮಾಡಕ್ ಬರಲ್ಲ. ಲೈಕ್ ಟರ್ಮ್ಸ್ ಇದ್ರೆ ನಾವು ಆಡ್ ಮಾಡ್ಬೋದು, ಅದೇ ಡಿಫ್ರೆನ್ಸ್. ಲೈಕ್ ಟರ್ಮ್ಸ್ ಅಂದ್ರೆ ಆಡ್ ಮಾಡ್ಬೋದು, ಅನ್ಲೈಕ್ ಟರ್ಮ್ಸ್ ಅಂದ್ರೆ ಆಡ್ ಮಾಡಕ್ ಆಗಲ್ಲ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಹೋಗೋಣ. ಈಗ ನೋಡಿ, ಆ ಟರ್ಮ್ಸ್ ಅಲ್ಲಿನೇ ಮೊನೋಮಿಯಲ್ಸ್, ಬೈನೋಮಿಯಲ್ಸ್, ಟ್ರೈನೋಮಿಯಲ್ಸ್ ಅಂತ ಇದಾವೆ. ಅದು ಏನು? ಮೊನೋಮಿಯಲ್ಸ್ ಅಂದ್ರೆ ಏನು ಅಂದ್ರೆ ಓನ್ಲಿ ಒನ್ ಟರ್ಮ್ ಇರೋದಕ್ಕೆ ನಾವು ಮೊನೋಮಿಯಲ್ ಅಂತ ಹೇಳ್ತೀವಿ. ಒನ್ ಟರ್ಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 3xy ಇದೆ, 2x ಇದೆ, ಈ ತರ ಇದ್ರೆ ಇದು ಓನ್ಲಿ ಒನ್ ಟರ್ಮ್. ಸೊ ದಿಸ್ ಇಸ್ ಕಾಲ್ಡ್ ಮೊನೋಮಿಯಲ್ ಅಂತ. ಈಗ 2 ಟರ್ಮ್ಸ್ ಇತ್ತಪ್ಪ, 2 ಟರ್ಮ್ಸ್ ಇತ್ತು, 2 ಅನ್ಲೈಕ್ ಟರ್ಮ್ಸ್ ಇದ್ರೆ, 2 ಅನ್ಲೈಕ್ ಟರ್ಮ್ಸ್, ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು, 2 ಅನ್ಲೈಕ್ ಟರ್ಮ್ಸ್ ಇದ್ರೆ ನಾವು ಬೈನೋಮಿಯಲ್ ಅಂತ ಕರಿತೀವಿ. 3xy ಪ್ಲಸ್ 2x ಈ ರೀತಿ ಇದ್ರೆ ನಾವು ಬೈನೋಮಿಯಲ್ ಅಂತ ಕರಿತೀವಿ. ಅದೇ ರೀತಿ ಟ್ರೈನೋಮಿಯಲ್ಸ್ ಅಂದ್ರೆ ಏನು? ಟ್ರೈನೋಮಿಯಲ್ಸ್ ಅಂದ್ರೆ ಇದು ಹೆಸರೇ ಹೇಳ್ತಾ ಇದೆಯಲ್ಲ, 3 ಟರ್ಮ್ಸ್, 3 ಅನ್ಲೈಕ್ ಟರ್ಮ್ಸ್ ಇದ್ರೆ ನಾವು ಏನಂತ ಹೇಳ್ಬೋದು? ಟ್ರೈನೋಮಿಯಲ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 3xy ಪ್ಲಸ್ 2y ಪ್ಲಸ್ 7 ಏನೋ ಇರ್ಬೋದು. ಈ ತರ ಇದ್ರೆ ನಾವು ಟ್ರೈನೋಮಿಯಲ್ ಅಂತ ಕರಿತೀವಿ. ಒಂದೇ ಇದ್ರೆ ಮೋನೋಮಿಯಲ್ ಅಂತ ಕರಿತೀವಿ, ಎರಡಿದ್ರೆ ಬೈನೋಮಿಯಲ್ಸ್ ಅಂತ ಕರಿತೀವಿ. ಓಕೆ, ಈಗ ಅಡಿಷನ್ ಸಬ್ಟ್ರಾಕ್ಷನ್ ಇದು ಯಾವ ರೀತಿ ಮಾಡಬೇಕು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ 7xy ಪ್ಲಸ್ 5xy ಇದೆ ಅಂತ ತಿಳ್ಕೊಳ್ಳಿ. ನೋಡಿ ಎಕ್ಸ್ಪ್ರೆಷನ್ ಇದು. ಓಕೆ, ಎಕ್ಸ್ಪ್ರೆಷನ್ ಅಲ್ಲಿ ಇದು ಒಂದ್ ಏನಿದು ನೋಡಿ, ಇದು ಒನ್ ಟರ್ಮ್, ಇದು ಒನ್ ಟರ್ಮ್. ಓಕೆ, 2 ಟರ್ಮ್ಸ್ ಆರ್ ದೇ. ಅಡಿಷನ್ ಯಾವ ರೀತಿ ಮಾಡಿ? ಇಲ್ಲಿ ನೋಡಿ, ಇದು ಲೈಕ್ ಟರ್ಮ್ ಇದೆ ಅಲ್ವಾ? ಲೈಕ್ ಟರ್ಮ್ ಅಂದ್ರೆ ಇಲ್ಲಿನೂ XY ಇದೆ, ಇಲ್ಲಿನೂ XY ಇದೆ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಆಡ್. ಅನ್ಲೈಕ್ ಟರ್ಮ್ಸ್ ಇದ್ರೆ ನಮ್ಗೆ ಆಡ್ ಮಾಡಕ್ಕೆ ಬರೋದಿಲ್ಲ. ಸೊ ನಾವೇನ್ ಮಾಡ್ಬೋದು? XY ಇರೋದಕ್ಕೆ ನಾವು XY ಕಾಮನ್ ಆಗಿ ತಗೋಬಹುದು. 7 ಪ್ಲಸ್ 5 ಇಸ್ ಈಕ್ವಲ್ಸ್ ಟು 12. ಓಕೆ, XY 12 ಬಂತು, ಅದನ್ನೇ ನಾವು 12xy ಅಂತ ಬರಿಬಹುದು. ಓಕೆ, ಈ ರೀತಿ ಮಾಡ್ಬೋದು. ಸೇಮ್ ಲೈಕ್ ಟರ್ಮ್ಸ್ ಇದ್ರೆ ಮಾತ್ರ. ಲೈಕ್ ಟರ್ಮ್ಸ್ ಅಂದ್ರೆ ಏನು? ಇವು ಸೇಮ್ ಇರ್ಬೇಕು. XY ಇಲ್ಲಿನೂ XY ಇದೆ, ಇಲ್ಲಿನೂ XY ಇದೆ. ನಂಬರ್ ಚೇಂಜ್ ಇದ್ರೆ ನಾವು ಆಡ್ ಮಾಡ್ಬೋದು. ಅದೇ ರೀತಿ ಸಬ್ಟ್ರಾಕ್ಷನ್ ಕೂಡ ಮಾಡ್ಬೋದು ಇದೇ ರೀತಿ. 7xy ಮೈನಸ್ 5xy ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು? ನಾವು XY ಕಾಮನ್ ತಗೋಬಹುದು, 7 ಮೈನಸ್ 5 ಅಂತ ತಗೋಬಹುದು. 7 ಮೈನಸ್ 2 ಇಸ್ 7 ಮೈನಸ್ 5 ಇಸ್ 2xy, ಅದನ್ನೇ 2xy ಅಂತ ಕೂಡ ನಾವು ಬರಿಬಹುದು. ಇಲ್ಲಿ ನಮ್ಗೆ ಆನ್ಸರ್ ಸಿಗತ್ತೆ. ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು ಲೈಕ್ ಟರ್ಮ್ಸ್ ಇದ್ರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿ, ಇಲ್ಲಿ ಲೈಕ್ ಟರ್ಮ್ಸ್ ನ ಆಡ್ ಮಾಡಿದ್ವಿ, 2 ಟರ್ಮ್ಸ್ ಇರೋದು. ಬೈನೋಮಿಯಲ್ಸ್ 2 ಅನ್ಲೈಕ್ ಟರ್ಮ್ಸ್ ಇದ್ರೆ ಯಾವ ರೀತಿ ಆಡ್ ಮಾಡ್ಬೇಕು ನೋಡೋಣ. ಫಾರ್ ಎಕ್ಸಾಂಪಲ್ 7x ಪ್ಲಸ್ 11 ಇದೆ ಅಂತ ಇಟ್ಕೊಳ್ಳಿ. ಇದು ಒಂದು ಎಕ್ಸ್ಪ್ರೆಷನ್. ಓಕೆ, ಇನ್ನೊಂದು ಎಕ್ಸ್ಪ್ರೆಷನ್ ಇದೆ, 3x ಮೈನಸ್ 5 ಅಂತ ಇದೆ. ಓಕೆ, ಈ ರೀತಿ 2 ಎಕ್ಸ್ಪ್ರೆಷನ್ಸ್ ಇತ್ತು. ಅವಾಗ ನಾವು ಹೆಂಗೆ ಆಡ್ ಮಾಡಬೇಕು ಅಂತ ನೋಡೋಣ. ಈಗ ನೋಡಿ,
ಪ್ಲಸ್ ಆಡ್ ಮಾಡಂಗಿದ್ರೆ ಓಕೆ, ಸುಮ್ಮನೆ ಆಡ್ ಮಾಡ್ಕೊಂತ ಹೋಗ್ಬಿಡೋದೆ. ಓಕೆ, ಪ್ಲಸ್ 3x ಪ್ಲಸ್ -5 ಇದೆ. ಓಕೆ, ಒಂದೇ ಸೈಡ್ ತಗೋಬೇಕು. 7x ಪ್ಲಸ್ 3x, ಇದನ್ನ ಒಂದೇ ಸೈಡ್ ತಗೊಳ್ಳೋಣ. ಪ್ಲಸ್ 11 -5. ಓಕೆ, 7 ಪ್ಲಸ್ 3 10x, ಯಾಕಂದ್ರೆ ಲೈಕ್ ಟರ್ಮ್ಸ್ ಇದಾವೆ. ಈಗ ನೋಡಿ, 1 ಪ್ಲಸ್ 1 ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 11 -5 ಈಸ್ 6. ಸೈನ್ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಸೊ ಪ್ಲಸ್ 6 ಇಸ್ ದ ಆನ್ಸರ್. ಓಕೆ, ಇದನ್ನ ಆಡ್ ಮಾಡೋ ರೀತಿ. ಈಗ ಸಬ್ಟ್ರಾಕ್ಟ್ ಮಾಡ್ಬೇಕಪ್ಪ ನಾವು. 2 ಎಕ್ಸ್ಪ್ರೆಷನ್ ಸಬ್ಟ್ರಾಕ್ಟ್ ಮಾಡೋದು ಹೇಗೆ ನೋಡೋಣ. ಇದೇ ಸಮ್ಮು 3x -5 ಇದೆ. ಇದನ್ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ರಂತ ಅನ್ಕೊಳ್ಳಿ. ಅವಾಗ ಹೆಂಗ್ ಮಾಡಿ, ಫಸ್ಟ್ ನಾವೇನ್ ಮಾಡ್ಬೇಕು? ಫಸ್ಟ್ ಬ್ರಾಕೆಟ್ ಹಾಕೋಬೇಕು. ಸಬ್ಟ್ರಾಕ್ಟ್ ಪ್ಲಸ್ಗೆ ಹಾಕೊಂಡ್ರೆ ಬರುತ್ತೆ, ಹಾಕೊಂಡ್ಲಿಲ್ಲದ್ರೆ ಬರುತ್ತೆ. ಸುಮ್ಮನೆ ಆಸ್ ಇಟ್ ಈಸ್ ಕೆಳಗೆ ಹಾಕೊಂಡ್ಬಿಡ್ತೀವಿ. ಆದ್ರೆ ಮೈನಸ್ ಅಲ್ಲಿ ಹಂಗಿಲ್ಲ, ಕಂಪಲ್ಸರಿ ಬ್ರಾಕೆಟ್ ಹಾಕೊಳ್ಳೇಬೇಕು. ಬ್ರಾಕೆಟ್ ಹಾಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಸೈನ್ಸ್ ಚೇಂಜ್ ಆಗ್ತಿರ್ತಾವಲ್ಲ ನೋಡಿ. ಈಗ 7x ಪ್ಲಸ್ 11, ಈಗ ನೋಡಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು 3x -3x. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಸೊ ಸೈನ್ ಚೇಂಜ್ ಆಗುತ್ತಲ್ವಾ, ಅದಕ್ಕೆ ಬ್ರಾಕೆಟ್ ಹಾಕೋಬೇಕು ಅಂತ ಹೇಳೋದು. ಪ್ಲಸ್ 5. ಓಕೆ, ಈಗ ನೋಡಿ ಒಂದೇ ಸೈಡ್ ಹಾಕೊಳ್ಳೋಣ. 7x, ಇಲ್ಲಿ ಏನಿದೆ? -3x ಇದೆ. ಪ್ಲಸ್ 11 ಪ್ಲಸ್ 5. ಓಕೆ, ಈಗ ಲೈಕ್ ಟರ್ಮ್ಸ್ ಇದಾವೆ. 7x -3x ಇದ್ರೆ ಏನ್ ಮಾಡ್ಬೋದು? ನಾವು ಮೈನಸ್ ಮಾಡ್ಬೋದು. 7 - 3 is 4x. ಈಗ 2 ಪ್ಲಸ್ ಇರೋದ್ರಿಂದ ಪ್ಲಸ್ ಬರುತ್ತೆ, ಆಡ್ ಮಾಡ್ಬೇಕಾಗುತ್ತೆ. 11 ಪ್ಲಸ್ 5 is 16. ಈ ರೀತಿ ನಾವು ಮೈನಸ್ ಮಾಡಿದ್ವಿ. ಸಬ್ಟ್ರಾಕ್ಷನ್ ಮಾಡಿದ್ರೆ ಈ ರೀತಿ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಇದರಲ್ಲಿ ಏನಂತ ಕೇಳ್ಬೋದು ಅವರು? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ 4x if x is equals to 2 ಅಂತ ಕೊಟ್ರು ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ಬೇಕು ನಾವು? 4 ಆಸ್ ಇಟ್ ಈಸ್ ಹಾಕೊಳ್ಳಿ. ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ಬೇಕು? 2 ಹಾಕ್ಬೇಕು. ಸೊ ಏನ್ ಬಂತು? ಇಸ್ ಈಕ್ವಲ್ಸ್ ಟು 8 ಬಂತು. 4 2s 8 ಅಂತ. ಇದು ಸಿಂಪಲ್ ಇತ್ತು, ನಾವು ಸಿಂಪಲ್ ಆಗಿ ಆಡ್ ಇಂಟು ಮಾಡಿದ್ವಿ, ಹಾಕಿದ್ವಿ. ಅದೇ ರೀತಿ ಇನ್ನು ದೊಡ್ಡದಿದ್ರೆ ಹೆಂಗ್ ಮಾಡ್ಬೇಕು ನೋಡೋಣ. ಸಪೋಸ್ 7x ಪ್ಲಸ್ 3y ಪ್ಲಸ್ 3xy ಅಂತ ಇದೆ ಅಂತ ಇಟ್ಕೊಳ್ಳಿ. ಇಫ್ x is equals to 2, y is equals to 3 ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನೋಡೋಣ. ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಹಾಕೋಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ? 2 ಇದೆ. ಪ್ಲಸ್ 3 ಇಂಟು ವೈ ಪ್ಲೇಸ್ ಅಲ್ಲಿ ವೈ ವ್ಯಾಲ್ಯೂ ಏನಿದೆ ಅದು ಹಾಕೋಬೇಕು. 3 ಹಾಕೊಳ್ಳಿ. ಪ್ಲಸ್ 3 ಇಂಟು ಎಕ್ಸ್ ವ್ಯಾಲ್ಯೂ ಏನಿದೆ? 2 ಇದೆ. ವೈ ವ್ಯಾಲ್ಯೂ 3 ಇದೆ. ಈ ರೀತಿ ಹಾಕೋಬೇಕು ನಾವು. ಅವಾಗ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಆಗುತ್ತೆ ಎಕ್ಸ್ಪ್ರೆಷನ್. ಓಕೆ, 7 2s 14 ಪ್ಲಸ್ 3 3s 9 ಪ್ಲಸ್ 2 3s 6 6 3s 18. ಓಕೆ, 18. ಇಲ್ಲಿ ಎಲ್ಲ ಪ್ಲಸ್ ಇರೋದ್ರಿಂದ ಏನು ನಾವು ಸೈನ್ ಚೇಂಜ್ ಮಾಡ್ತಾ ಇಲ್ಲ. ಪ್ಲಸ್ ಮೈನಸ್ ಏನಾದ್ರೂ ಇದ್ರೆ ನಾವು ಅದನ್ನು ನೋಡಿ ಸೈನ್ ಹಾಕ್ಬೇಕು. ಓಕೆ, 6 3s 18 ಬಂತು. ಈಗ ಆಡ್ ಮಾಡಬೇಕು. 14 ಪ್ಲಸ್ 9 13, 1 ಕ್ಯಾರಿ 2 ಹಿಯರ್, ಅಗೇನ್ 18 ಆಡ್ ಮಾಡಿ ಇದಕ್ಕೆ. 8 ಪ್ಲಸ್ 3 11, 2 ಪ್ಲಸ್ 1 3, 3 ಪ್ಲಸ್ 1 4. ನೋಡಿ 41 ಬಂತು. ಈಗ ದಿಸ್ ಇಸ್ ದ ಆನ್ಸರ್. ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಮ್ಗೆ ಇದೆಲ್ಲ ಗೊತ್ತಾದ್ರೆ ನಮ್ಗೆ ಇದ್ರಲ್ಲಿ ಎಕ್ಸರ್ಸೈಸ್ ಬರೋದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದೇ ರೀತಿ ಬರ್ತಾ ಹೋಗ್ತವೆ, ನಾವು ಇದೇ ರೀತಿ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಈಗ ನೆಕ್ಸ್ಟ್